ನಮಸ್ಕಾರ. ಕೆಲವರಿಗೆ ಸಹಾಯ ಮಾಡಲಿಕ್ಕೆ ಮನಸ್ಸಿದ್ರೂ ಸಹಾಯ ಮಾಡೋಕ್ಕಾಗಲ್ಲ. ಕೆಲವರಿಗೆ ಸಹಾಯ ಕೇಳಬೇಕು ಅಂತ ಮನಸ್ಸಿದ್ರೂ ಕೇಳುವ ರೂಟ್ ಇದೆಯಲ್ಲ ಅದು ಗೊತ್ತಿರಲ್ಲ. ಆ ಗೊತ್ತಿಲ್ಲದಲೇ ಇದ್ದಾಗ ಭಾಳಷ್ಟು ಎಷ್ಟೋ ಜೀವಿಗಳು ಹಾಗೇ ಜೀವಂತವಾಗಿ ಹೋಗ್ತಾರೆ, ಬದುಕನ್ನು ಸಾಗಿಸ್ತಾರೆ. ಅನಿರೀಕ್ಷಿತವಾಗಿ ನಮ್ಮ ಚಾನಲ್ ನೋಡಿದಂಥ ಒಬ್ಬ ವ್ಯಕ್ತಿ, ಸರ್ ನಿಮ್ಮಿಂದಲೇನಾದ್ರು ಸಹಾಯ ಆಗುತ್ತಾ ಅಂತ ಹೇಳಿ ಬಂದರು. ನಮ್ಮಲ್ಲಿ ದುಡ್ಡಿಲ್ಲ, ಮನಸ್ಸಿದೆ, ಬ್ರಿಡ್ಜ್ ಆಗಿ ಒಂದು ಸೇತುವೆ ಆಗಿ ಕೆಲಸ ಮಾಡುವ ಮನಸ್ಸಿದೆ. ಹಾಗಾದ್ರೆ ಏನದು? ಬನ್ನಿ ಮಾತಾಡ್ಸೋಣ. ನಮಸ್ಕಾರ, ಏನು ನಿಮ್ಮ ಹೆಸರು? ಸರ್ ನಮಸ್ಕಾರ ಸರ್, ನನ್ನ ಹೆಸರು ಚಂದ್ರಯ್ಯ ಅಂತೇಳಿ. ಯಾವ ಊರು? ಅರಳುಮಲ್ಲಿಗೆ ಗ್ರಾಮ ಸರ್, ದೊಡ್ಡಾಪುರ ತಾಲೂಕು. ಅಮ್ಮ ಏನು ಮಾಡ್ತಾರೆ? ಸರ್ ಈಗ ಅಮ್ಮ ಹುಷಾರಿಲ್ಲ ಸರ್, ಅವ್ರಿಗೆ 2 ಕಣ್ಣು ಕಾಣಿಸ್ತಾ ಇರಲಿಲ್ಲ. ಅವ್ರಿಗೆ ನಾನು MS ರಾಮ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಚೆಕ್ ಮಾಡಿಸಿದೆ. MRI ಎಲ್ಲ ಮಾಡಿಬಿಟ್ಟು ಅವ್ರಿಗೆ ನರಗಳು ವೀಕ್ ಆಗಿರೋದ್ರಿಂದ ಕಣ್ಣುಗಳು 2 ಕಾಣಿಸಲ್ಲ ಅಂತ ಹೇಳಿದ್ರು. ಅವ್ರಿಗೆ ಎಡಭಾಗದ ಕಣ್ಣು ಆಪ್ರೇಷನ್ ಮಾಡಿಸಿದ್ವಿ ಲಯನ್ಸ್ ಕ್ಲಬ್ ಮುಖಾಂತರ. 2 ಕೂಡ ಕಣ್ಣು ಈಗ ಕಾಣಿಸ್ತಾ ಇಲ್ಲ. 1 ವಾರ ಅಡ್ಮಿಟ್ ಮಾಡಿ ಅವ್ರಿಗೆ ಹೆಚ್ಚಿಗೆ ನಾವು ಟ್ರೀಟ್ಮೆಂಟ್ ಮಾಡೋದಕ್ಕಾಗಲ್ಲ, ಅವ್ರನ್ನ ನೀವು ವಾಪಸ್ ಕರ್ಕೊಂಡೋಗಿ ಅಂತ ಹೇಳಿದರು. ಮನೇಲಿ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದರು. ಸೊ ಮನೆಗೆ ಬಂದಾದ್ಮೇಲೆ ಅವ್ರ ವಯಸ್ಸಿಗೆ ಅವ್ರಿಗೆ 65 ಆಗಿದೆ ಸರ್. ತಾಯಿ ಹೆಸರು ಎಲ್ಲಮ್ಮ ಸರ್. ಇವ್ರ ತಾಯಿ ಎಲ್ಲಮ್ಮ 65 ವರ್ಷದ ಮೇಲಾಗಿದೆ. 2 ಕಣ್ಣುಗಳನ್ನು ನಾವು ಕೂಡ ಆಪ್ರೇಷನ್ ಮಾಡಿದ್ವಿ. ಕೊನೆಗೆ ವಯಸ್ಸು ಆಯಿತು, ಮಾಡಿಸಿದ್ವಿ ಲಯನ್ಸ್ ಕ್ಲಬ್ಬಿಂದ, ಲಯನ್ಸ್ ವೆಸ್ಟ್ ಆಸ್ಪತ್ರೆ ಅಂತ. ಆದರೆ ನರ್ವ್ ತೊಂದರೆ ಇರೋದ್ರಿಂದ 2 ಕಣ್ಣು ಕಾಣಿಸ್ತಾ ಇಲ್ಲ. ನೋಡಿ, ದೇವರು ಕೊಡ್ತಾನಂತೆ, ಕಿತ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ ಗಾದೆ. ಆ ಅಮ್ಮ ವಯಸ್ಸಾದ ಮೇಲೆ ಜೀವನ ರೂಪಿಸ್ಕೋಬೇಕಾದ್ರೆ 2 ಕಣ್ಣಿಲ್ಲ, ಅದರ ನೋವನ್ನು ಕೂಡ ಚಂದ್ರಯ್ಯ ಅನುಭವಿಸ್ತಾ ಇದ್ದಾರೆ. ಅಮ್ಮ ಹಾಗಾದ್ರೆ ಎಲ್ಲೂ ಹೊರಗಡೆ ಹೋಗಲ್ಲ ಸರ್. ಅವ್ರೀಗ ಬೆಡ್ ಪೇಷಂಟ್ ಆಗ್ಬಿಟ್ಟಿದ್ದಾರೆ. ಎಲ್ಲ ಹಾಸಿಗೆ ಮೇಲೇನೆ ಆಗ್ತದೆ ಅವ್ರಿಗೆ ಕ್ಲೀನಿಂಗು. 1-2 ಕೂಡ ಅಲ್ಲ, ಹಾಸಿಗೆ ಮೇಲೇನೆ ಆಗ್ತದೆ. ಅವ್ರನ್ನ ಡೈಲಿ ಕ್ಲೀನ್ ಮಾಡಬೇಕು. ಆಸ್ಪತ್ರೆಯಲ್ಲಿ ಯಾವ ರೀತಿ ಅವ್ರನ್ನ ಕ್ಲೀನ್ ಮಾಡ್ತಾರೋ ಅದೇ ಥರ ಡ್ರೈಪರ್ ಹಾಕಿ ಎಲ್ಲ ಕ್ಲೀನ್ ಮಾಡಿ ಅವ್ರನ್ನ ಸ್ನಾನ ಮಾಡಿಸೋದು, ಎತ್ತಿ ಕೂರಿಸೋದು, ಎತ್ತಿ ಹಾಸಿಗೆ ಮೇಲೆ ಮನಗ್ಸೋದು, ಎಲ್ಲ ಕೆಲಸನೂ ನಾನೇ ಆಗಿದೆ ಸರ್. ನೋಡಿ, ವಯಸ್ಸಾಗಿರೋ ತಾಯಿಗೆ ಆಹಾರ ತಂದು ಒಂದಿಷ್ಟು ಫುಡ್ ಕೊಡೋಣ ಅಂದರೆ, ತಾಯಿ ಹೋಗಿ ಹೊರಗಡೆ ಕೆಲಸ ಮಾಡ್ಕೊಂಡು ಬರೋಣ ಅಂತಂದರೆ ಸಾಧ್ಯನೇ ಆಗಲ್ಲ. ತಾಯಿನ ನೋಡ್ಕೊಳ್ಬೇಕಾಗಿದೆ. ಪ್ರತಿಯೊಂದು ಶುಶ್ರೂಷೆ ಇವರೇ ಮಾಡಬೇಕಾಗಿದೆ. ನಾವೆಲ್ಲೋ ಕತೆ ಕೇಳ್ತಿದ್ವಿ ಶ್ರವಣಕುಮಾರ ಅಂತ. ಇಲ್ಲ, ಶ್ರವಣಕುಮಾರನ ರೀತಿಯಲ್ಲಿ ಚಂದ್ರಯ್ಯ ತನ್ನ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದಾನೆ. ಹ್ಯಾಂಡ್ಸಪ್. ಮುಂದೆ ಕೇಳೋಣ. ನಿಮಗೆ ಮದುವೆ ಆಗಿದೆ? ನನಗೆ ಮದುವೆ ಆಗಿದೆ ಸರ್. ನಿಮ್ಮ ಶ್ರೀಮತಿಯವರ ಹೆಸರು? ನಮ್ಮ ಶ್ರೀಮತಿ ಅವರ ಹೆಸರು ರಾಧಾ TH ಸರ್. ಅವ್ರದ್ದು ಇಲ್ಲೇ ತಳಗವಾರ ಸರ್. ಸಂಬಂಧದಲ್ಲೇ ಮದುವೆ ಆಗಿದೆ ಸರ್. ಎಷ್ಟು ವರ್ಷ ಆಯ್ತು ಮದುವೆ? ಸರ್ ಈಗ ಮದುವೆ ಆಗಿ ಒಂದು 14 ವರ್ಷ ಆಯ್ತು ಸರ್. ಮಕ್ಕಳು? ಈಗ 2 ಗಂಡು ಮಕ್ಳು ಇದ್ದಾರೆ ಸರ್. ಏನೇನು ಮಾಡ್ತಾರೆ? 2 ಗಂಡು ಮಕ್ಳು ಇನ್ನೂ ಚಿಕ್ಕವ್ರು ಸರ್. ಒಬ್ಬ ದೊಡ್ಡ ಮಗು 7ನೇ ಕ್ಲಾಸ್ ಓದ್ತಿದ್ದಾನೆ, ಚಿಕ್ಕವನು 3ನೇ ಕ್ಲಾಸ್ ಓದ್ತಿದ್ದಾನೆ ಸರ್. ನಿಮ್ಮ ಶ್ರೀಮತಿಯವರ ಬಗ್ಗೆ ಏನು ಸರ್? ನಮ್ಮ ಶ್ರೀಮತಿ ಅವ್ರಿಗೆ 2 ವರ್ಷದಿಂದ ಮುಂಚೆ ಅವ್ರಿಗೆ ಹೆಚ್ಚಿಗೆ ತಲೆನೋವು ಬರ್ತಾ ಇತ್ತು ಸರ್. ತಲೆನೋವು ಬಂದು ಅವ್ರಿಗೆ ಚಕ್ಕರ್ ಬಂದು ಬಿದ್ದೋಗ್ತಿದ್ರು, ಪ್ರಜ್ಞೆ ಇಲ್ದಿರ ಬಿದ್ದೋಗ್ತಿದ್ರು, ವಾಮಿಟ್ ಮಾಡಿಕೊಂಡು. ಸೊ ಅವ್ರಿಗೆ ಏನಾಯ್ತು ಅಂತ ನಾನು ಚೆಕ್ ಮಾಡಿಸೋಷ್ಟೊತ್ತಿಗೆ MRI ಮಾಡಿಸಿದಾಗ ಅವ್ರಿಗೆ ಬ್ರೈನ್ ಟ್ಯೂಮರ್ ಆಗಿದೆ ಅಂತ ಹೇಳಿದ್ರು ಸರ್. ಫ್ರಂಟಲ್ ಗ್ಲೈಮ್ ಅಂತೇಳಿ ಒಂದು ರೇರ್ ಕೇಸ್ ಅಂತೆ ಸರ್. ಅದು ಸುಮಾರು ಫ್ರಂಟಲ್ ಗ್ಲೈಮಾ ಅಂತ ಅದು ರೇರ್ ಕೇಸ್ ಅಂತೆ ಸರ್ ಅದು. ಸೊ ಆಗ MRI ರಿಪೋರ್ಟಲ್ಲಿ ಸುಮಾರು ಟ್ಯೂಮರ್ ಸೈಜು 7x5 ಸೆಂಟಿಮೀಟರ್ ಅಷ್ಟು ಮುಂದೆಗಡೆ ಅದು ಟ್ಯೂಮರು ಸೈಜ್ ಇತ್ತು ಸರ್. ಸೊ ಆ ಕಾರಣಕ್ಕೆ ಅವ್ರಿಗೆ ಮೂರ್ಛೆ ಬಂದು ಬಿದ್ದೋಗೋದು, ಕೈಕಾಲು ಜೋಮ ಆಗೋದು, ಆ ಥರ ಆಗ್ತಾಯಿತ್ತು. ಸೊ ಇಲ್ಲೇ ನಾವು PVR ಫಸ್ಟ್ ಚೆಕ್ ಮಾಡಿಸಿದ್ವಿ ಸರ್ ಡಾಕ್ಟ್ರ್ ಮುಖಾಂತರ. ಅವ್ರು ಈ ಥರ ತೊಂದರೆ ಇದೆ ಅಂತ ಹೇಳಿದರು. ಮತ್ತು ನಾವು ಬೇರೆ ದೊಡ್ಡ ಆಸ್ಪತ್ರೆಯಲ್ಲಿ ಕನ್ಸಲ್ಟ್ ಮಾಡಿದಾಗ ಅವರು ಮೇಜರ್ ಆಪ್ರೇಷನ್ ಮಾಡಿಸಲೇಬೇಕಾಗುತ್ತೆ, ಮಾಡಿಸಿಲ್ಲ ಅಂತಂದರೆ ಬ್ರೈನ್ ಸ್ಟ್ರೋಕ್ ಆದರೆ ಅವರು ಪೇಷಂಟ್ ಉಳಿಯೋದಿಲ್ಲ ಅಂತ ಹೇಳಿದ್ರು ಸರ್. ಸುಮಾರು ಲಕ್ಷಗಳು ಖರ್ಚಾಗುತ್ತೆ ಅಂತ ಹೇಳಿದರು. ಸೊ ನಾವು ಬಡ ಕುಟುಂಬ ಆಗಿರೋದ್ರಿಂದ ಅಷ್ಟೊಂದು ದುಡ್ಡನ್ನು ನಾವು ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ. ಮತ್ತು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿದೆ ಸರ್. ಅವರು ಕೂಡ MRI ಎಲ್ಲ ಮಾಡಿ ಆಪ್ರೇಷನ್ ಮಾಡಲೇಬೇಕು ಅಂತಂದರು. 2023 ಅಕ್ಟೋಬರಲ್ಲಿ ಕರ್ಕೊಂಡೋಗಿ ನಾನು ಪೇಷಂಟ್ನ ಅಡ್ಮಿಟ್ ಮಾಡಿದೆ ಸರ್. ಅವರು ಡಾಕ್ಟ್ರುಗಳು 50-50 ಚಾನ್ಸ್ ಹೇಳಿದರು.
ಮೇಜರ್ ಸರ್ಜರಿ ಆಗೋದ್ರಿಂದ ಅವರು ಕಂಡೀಷನ್ ಯಾವ ಥರ ಆಗ್ತದೆ ಹೇಳೋದಕ್ಕಾಗಲ್ಲ. ಪೇಷಂಟ್ ಬದುಕಬಹುದು ಅಥವಾ ಸಾಯಲೂಬಹುದು ಅಂತ ಹೇಳಿದರು. ಸೊ ದೇವ್ರ ಕೃಪೆಯಿಂದ ಆಪ್ರೇಷನ್ ಆದಮೇಲೆ ನಮ್ಮ ಪೇಷಂಟ್ ಉಳಿದೆ ಸರ್. ಪೇಷಂಟ್ ಉಳ್ದಾದ್ಮೇಲೆ ಲೆಫ್ಟ್ ಸೈಡ್ ವೀಕ್ ಆಗಿತ್ತು. 3 ತಿಂಗಳು ಪೂರಾ ಬೆಡ್ ಪೇಷಂಟ್ ಸರ್ ನಮ್ಮ ವೈಫು ಕೂಡ. BSP ರಿಪೋರ್ಟಲ್ಲಿ 3rd ಸ್ಟೇಜ್ ಬಂದಿದ್ದರಿಂದ ಅವ್ರಿಗೆ ರೇಡಿಯೇಷನ್ ಮತ್ತು ಕೀಮೋ ರೆಫರ್ ಮಾಡಿದ್ರು ಸರ್. ರೇಡಿಯೇಷನು ನಾನು ಕಿದ್ವಾಯ್ ಆಸ್ಪತ್ರೆಯಲ್ಲಿ ಅಪ್ರೂವಲ್ ಮಾಡಿಸ್ಕೊಂಡು BPL ಕಾರ್ಡ್ ಮುಖಾಂತರ ರೇಡಿಯೇಷನ್ ಕೂಡ ಮಾಡಿಸ್ದೆ ಸರ್. ಅದು 2 ತಿಂಗಳು ನಡೀತಿತ್ತು. ಅದಾದಮೇಲೆ ಕೀಮೋಥೆರಪಿ 6 ಮಂತು ಟ್ರೀಟ್ಮೆಂಟ್ ನಡೀತು. ಸೊ ಟೋಟಲಾಗಿ 2024ರಲ್ಲಿ ನಾನು 1 ವರ್ಷ ಆಸ್ಪತ್ರೆ ನನ್ನ ವೈಫ್ನ ಕರ್ಕೊಂಡೋಗೋದು ಬರೋದು ಮಾಡಿದ್ದೆ ಸರ್. ಮತ್ತು 4 ತಿಂಗಳು ನಾನು ಆಸ್ಪತ್ರೆಯಲ್ಲಿ ಪೇಷಂಟ್ನ ಅಡ್ಮಿಟ್ ಮಾಡಿದ್ದೆ. ಆಗ ನಾನು BPL ಕಂಪ್ನಿ ಕೆಲಸಕ್ಕೆ ಹೋಗ್ತಿದ್ದೆ. ಸೊ ಅಲ್ಲಿ ESI ಫೆಸಿಲಿಟಿ ನನಗೆ ಇದ್ದಿದ್ದರಿಂದ 5 ತಿಂಗಳು ನನಗೆ ESI ಆಸ್ಪತ್ರೆಯಲ್ಲಿ ಪೇಷಂಟ್ನ ಅಡ್ಮಿಟ್ ಮಾಡಿ ಆ ಪೇಷಂಟ್ನಲ್ಲಿ ಹೆಚ್ಚಿಗೆ ಆರೈಕೆ ಮಾಡೋದಕ್ಕೋಸ್ಕರ ಅಡ್ಮಿಟ್ ಮಾಡಿದ್ದೆ ಸರ್. ಕೆಲಸ ಇಲ್ಲ ಆದಮೇಲೆ ನನಗೆ ESI ಕ್ಲೋಸ್ ಆಯಿತು. ESI ಕ್ಲೋಸ್ ಆದಮೇಲೆ ಹೆಚ್ಚಿಗೆ ನಾವು ಆಸ್ಪತ್ರೆಗೆ ಇರೋಕ್ಕಾಗಲ್ಲ ಅಂತೇಳಿ ನಾನು ಕೀಮೋ ಇನ್ನೂ 3 ಸೈಕಲ್ ಇತ್ತು ಸರ್. ಆಗ ನಾನು ಮನೆಗೆ ಕರ್ಕೊಂಬಂದೆ. ಲಾಸ್ಟ್ 24 ಅಕ್ಟೋಬರಲ್ಲಿ ನಾನು ಪೇಷಂಟ್ನ ಮನೆಗೆ ಕರ್ಕೊಂಬಂದೆ. ಸೊ ಹಾಗೂ ಕೂಡ ತಿಂಗಳಿಗೆ 3 ಸಾರಿ ನಾವು ಆಸ್ಪತ್ರೆಗೆ ಹೋಗ್ಬೇಕಿತ್ತು ಸರ್. 3 ಸಾರಿ ಹೋಗ್ಬೇಕಂದ್ರೆ ಸುಮಾರು 10ರಿಂದ 15 ಸಾವಿರ ರೂಪಾಯಿ ನನಗೆ ವೆಹಿಕಲ್ ಚಾರ್ಜಸ್ಸೇ ಬೇಕಾಗ್ತಿತ್ತು. ಅದನ್ನು ತುಂಬ ನಾನು ಉಳಿಸೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಸರ್. ಈ ಒಂದು ಮಧ್ಯದಲ್ಲಿ ಸುಮಾರು ನಾನು ರಾಜಕಾರಣಿಗಳನ್ನ ಮತ್ತು ಸುಮಾರು ಚಲನಚಿತ್ರ ನಟಗಳ ಮನೆ ಹತ್ರನೂ ಹೋಗಿದ್ದೆ ಸರ್. ಆ ಹೋಗಿದ್ದ ಸಂದರ್ಭದಲ್ಲಿ ಯಾರೂ ಸಿಕ್ಕಲಿಲ್ಲ. ನನ್ನ ದುರದೃಷ್ಟವಶಾತು ಆ ಟೈಮಲ್ಲಿ ಯಾರೂ ಸಿಗಲಿಲ್ಲ ಸರ್. ಹಣದ ಸಹಾಯಕ್ಕೋಸ್ಕರ ಸರ್ ನಾನು ಭಿಕ್ಷುಕನ ಥರ ಅಲ್ದ್ಬಿಟ್ಟಿದ್ದೆ ಸರ್. ನಾನು ಸುಮಾರು ಕಡೆ ಬೆಂಗಳೂರು ಕಡೆ, ದೊಡ್ಡಬಳ್ಳಾಪುರದಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರನೂ ಕೂಡ ಅಲ್ದೆ ಸರ್. ಆ ಟೈಮಲ್ಲಿ ನನಗೆ ಹೆಚ್ಚಿಗೆ ಸಹಾಯ ಆಗಲಿಲ್ಲ. ಯಾರೋ ಹೋದಾಗೆಲ್ಲ 1,000 2,000 ಕೊಡ್ತಿದ್ರು. ಜೊತೆಗೆ ನನಗೆ ಆ ಟೈಮಲ್ಲಿ ಸುಮಾರು ಕೆಲವೊಂದು ಫ್ರೆಂಡ್ಸ್ಗಳು, ನನ್ನ ಕಾಲೇಜ್ ಫ್ರೆಂಡ್ಸ್ಗಳು, ಸ್ಕೂಲ್ ಫ್ರೆಂಡ್ಸ್ಗಳು ಸುಮಾರು ನನಗೆ ಆ ಟೈಮಲ್ಲಿ ಹೆಲ್ಪ್ ಮಾಡಿದರು. ಜೊತೆಗೆ ನಾನು ಹೋಗ್ತಿದ್ದ BPL ಕಂಪ್ನಿಯಲ್ಲೂ ಕೂಡ ಈ ಥರ ತೊಂದರೆ ಆಗಿದೆ ಸರ್, ನನಗೆ ಸಹಾಯ ಮಾಡಿ ಅಂತ ಕೇಳಿದಾಗ ಅವರು ನನಗೆ ಸುಮಾರು ಒಂದು 20-25 ಸಾವಿರ ರೂಪಾಯಿ ಕೂಡ ಹೆಲ್ಪ್ ಮಾಡಿದರು. ಅದಾದಮೇಲೆ ಸರ್ ಇನ್ನೂ ಕೀಮೋ ಮುಗಿತಿದ್ದಂಗೆ ನಮ್ಮ ವೈಫ್ನ ನಾನು ಮನೆಗೆ ಕರ್ಕೊಂಬಂದೆ. ಅದಾದಮೇಲೆ ನಮ್ಮ ತಾಯಿಯವ್ರಿಗೆ ಹುಷಾರಿಲ್ದಿದ್ದ ಕಾರಣ ಅವ್ರನ್ನೂ ಕೂಡ ನಾನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಚೆಕ್ ಮಾಡಿದೆ ಸರ್. ಅವ್ರಿಗೂ ಕೂಡ MRI ಮಾಡಿ ತಲೆಯಲ್ಲಿ ನರಗಳು ತೊಂದರೆ ಆಗಿರೋದ್ರಿಂದ ಅವ್ರಿಗೆ ಕಣ್ಣು ಕಾಣಿಸ್ತಿಲ್ಲಪ್ಪ, ಶಾಶ್ವತವಾಗಿ ಕಣ್ಣು ಇರೋದಿಲ್ಲ, ನೀವು ಮನೇಲಿ ಆದಷ್ಟು ನೀವು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದರು. ಸೊ ನಾನು ಕೈಲಾದಷ್ಟು ನಾನು ಮನೆಯವರಲ್ಲಿ ನಮ್ಮ ತಾಯಿಯವ್ರು ನೋಡ್ಕೊತಿದ್ದೆ. ಅಕಸ್ಮಾತಾಗಿ ಈಚೆ ಓಡಾಡಬೇಕಾದ್ರೆ ಅವರು ಬಿದ್ದು ಎಡಗಾಲು ಮುರ್ಕೊಂಡು ಆ ಜಾಯಿಂಟ್ ಹತ್ರನೇ ಮೂಳೆ ಕಟ್ಟಾಗಿತ್ತು ಸರ್ ತಾಯಿದು. ಮತ್ತು ನಾನು ದೊಡ್ಡಬಳ್ಳಾಪುರ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೆ. ಮಂಜುನಾಥ್ ಸರ್ ಚೆಕ್ ಮಾಡಿ ಅವ್ರಿಗೊಂದು ಆಪ್ರೇಷನ್ ಮಾಡಿ ಚಿಕ್ಕದು ರಾಡೆ ಹಾಕ್ಲೇಬೇಕಪ್ಪ, ಅವ್ರನ್ನ ಕುಕ್ಕರ್ಗಾಲದಲ್ಲಿ ಕುತ್ಕೊಳೋದಕ್ಕಾಗಲ್ಲ, ನೀವೇ ಇಟ್ಕೊಂಡು ಓಡಾಡಿಸ್ಬೇಕಾಗುತ್ತೆ ಇಬ್ಬರು ಅಂತ ಹೇಳಿದರು. ಸರಿ ಸರ್ ಆಯ್ತಂತ ಮಾಡಿ ಆಪ್ರೇಷನ್ ಮಾಡಿಸ್ದೆ. ಈಗ ಎಡಭಾಗದಲ್ಲಿ ಜಾಯಿಂಟಲ್ಲಿ ಚಿಕ್ಕದು ರಾಡ್ ಹಾಕಿದ್ದಾರೆ. ಮತ್ತು ಅವರು ಗಾಬರಿಯಿಂದ ಪೂರ್ತಿ ಓಡಾಡೋದಿಲ್ಲ ಸರ್. ಪೂರ್ತಿ ಎಲ್ಲ ಬೆಡ್ ಪೇಷಂಟ್ ಆಗಿರೋದ್ರಿಂದ ಇಬ್ಬರನ್ನೂ ನಾನು ಮನೇಲಿ ಆರೈಕೆ ಮಾಡಬೇಕು. ಮನೇಲಿ ಅಡುಗೆ ಮಾಡೋದ್ರಿಂದ ಹಿಡಿದು ಕ್ಲೀನಿಂಗ್ ಮಾಡೋದ್ರಿಂದ ಹಿಡಿದು ನಮ್ಮ ತಾಯಿಯವ್ರನ್ನ ಕ್ಲೀನಿಂಗ್ ಮಾಡಬೇಕು, ಸ್ನಾನ ಮಾಡಿಸ್ಬೇಕು. ನಮ್ಮ ವೈಫ್ಗೂ ಕೂಡ ನಾನು ಕ್ಲೀನ್ ಮಾಡಬೇಕು, ಸ್ನಾನ ಮಾಡಿಸ್ಬೇಕು ಸರ್. 2 ವರ್ಷದಿಂದ ನಾನು ಇದೇ ತೊಂದರೆಯಲ್ಲಿ ನಾನು ಸಿಲುಕಿದ್ದೀನಿ ಸರ್. ಈ ಸಹಾಯಕ್ಕೋಸ್ಕರ ಎಲ್ಲೆಲ್ಲೋ ಅಲ್ದ್ಬಿಟ್ಟಿದ್ದೀನಿ ಸರ್. ನಾನು ತುಂಬ ಕಷ್ಟ ಆಗ್ಬಿಟ್ಟಿದೆ ಮನೇಲಿ. ಈ ಒಂದು ಕಾರಣಕ್ಕೋಸ್ಕರ ನನಗೆ ಎಲ್ಲರೂ ಸಹಾಯ ಮಾಡಬೇಕಂತ ನಾನು ಕೇಳ್ಕೊತಿದ್ದೀನಿ ಸರ್. ನಮ್ಮ ವೈಫು ಕೂಡ ತಂದೆ ತಾಯಿ ಇಬ್ಬರು ಇಲ್ಲ ಸರ್. ಅವ್ರ ಮದುವೆ ಮುಂಚೆನೇ ತೀರೋಗ್ಬಿಟ್ಟಿದ್ದಾರೆ. ಅವ್ರು ಯಾರಾದರೂ ಇದ್ದೀರಾ ಅವ್ರು ನೋಡ್ಕೊತಿದ್ರೇನೋ ಗೊತ್ತಿಲ್ಲ. ಈ 2 ಪೇಷಂಟ್ನ ನಾನೇ ನೋಡ್ಕೊಬೇಕು ಸರ್ ಮನೆಯಲ್ಲಿ. ಕೇಳಿದ್ರಲ್ಲ, ವ್ಯತೆ ಕತೆ ಅಲ್ಲ, ವ್ಯತೆ ಬದುಕು ಜಟಕ ಬಂಡಿ ಅಂತ ಹೇಳ್ತಾರೆ. ತಾಯಿನ ಶುಶ್ರೂಷೆ ಮಾಡೋದು ಒಂದು ಕಡೆ ಆದರೆ, ಕಟ್ಕೊಂಡು ಹೆಂಡ್ತಿನೂ ಕೂಡ ಬ್ರೈನ್ ಟ್ಯೂಮರ್ ಆಗಿ ಕ್ಯಾನ್ಸರ್ ಪೇಷಂಟ್ವರೆಗೂ ಹೋಗಿ ಇನ್ನೂ ಜೀವನ ಮತ್ತು ಮರಣದ ನಡುವೆ ಹೋರಾಡ್ತಾ ಇದ್ದಾರೆ. ಪ್ರತಿ ಮೆಡಿಷನ್ಗೆ ಇವರಿಗೆ ದುಡ್ಡು ಬೇಕಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೆಲವರಿಗೆ ಕೊಡೋಕ್ಕೆ ಮನಸ್ಸಿರುತ್ತೆ, ಕೊಡೋಕ್ಕೆ ದುಡ್ಡಿರಲ್ಲ ಅಂತ. ಕೆಲವರಿಗೆ ದುಡ್ಡಿರುತ್ತೆ, ಕೊಡೋಕ್ಕೆ ಮನಸ್ಸಿರಲ್ಲ ಅಂತ. ಕೊಡೋಕ್ಕೆ ದುಡ್ಡಿದ್ದರೂ ಕೊಡೋಕ್ಕೆ ಮನಸ್ಸಿದ್ರೂ ಕೈಯೇ ಇರಲ್ಲ ಅಂತ. ಈ 3 ಎಷ್ಟೋ ಜನರಲ್ಲಿದೆ. ಕೊಡೋಕ್ಕೆ ಮನಸ್ಸು ಇದೆ, ಕೈಯೂ ಇದೆ, ದುಡ್ಡು ಇದೆ. ನಾವು ಬದುಕೋಣ, ಬದುಕಿಸೋಣ ಜನರನ್ನ.
ದಯವಿಟ್ಟು ಇವರ ಮಾತ್ರೆಗಳಿಗೆ, ಮೆಡಿಷನ್ಗೆ ಸಹಾಯ ಮಾಡುವ ಮನಸ್ಸುಗಳು, ಕೈಗಳು ದಯವಿಟ್ಟು ಸಹಾಯ ಹಸ್ತವನ್ನು ಚಾಚಿ ಇವರ ಅಕೌಂಟ್ ನಂಬರನ್ನು ನಮ್ಮ ಆ ಸ್ಕ್ರೀನಲ್ಲಿ ತೋರಿಸ್ತೀವಿ. ಅವ್ರ ನಂಬರನ್ನು ಕೂಡ ಸ್ಕ್ರೀನಲ್ಲಿ ತೋರಿಸ್ತೀವಿ. ನೋಡಿ, ಒಂದು ದಿವಸ ಎಲ್ಲೋ ಖರ್ಚು ಮಾಡ್ತೀವಿ, ಆದರೆ ಇಲ್ಲೊಂದಿಷ್ಟು ಮಾತ್ರೆ ಕೊಡಿಸಿದ್ರೆ ಇವರ ಜೀವನವನ್ನು ಮತ್ತಷ್ಟು ದಿವಸ ಬದುಕಿಸ್ಕೋಬೋದಲ್ವ. ಬನ್ನಿ, ಸಹಾಯ ಮಾಡೋಣ. ಚಂದ್ರಯ್ಯನ ಅಕೌಂಟ್ ಈ ರೀತಿ ಇದೆ. ನೀವೇ ನೇರವಾಗಿ ಮಾತಾಡಿ ಅವರ ಕುಟುಂಬಕ್ಕೆ ಒಂದಿಷ್ಟು ದಾರಿಯಾಗಿ. ನಮಸ್ಕಾರ.